ಬೇಡದ್ರು ಕೊಟ್ಟಿವಿ, ಅವು ಸರಿಯಾಗಿ ನಡೀತಾ ಇಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. 101 ನಾವು ಜಗದ 4ನೇ ಶ್ರೀಮಂತರು ಒಂದು ಕಡೆ ಹೇಳ್ಕೊಡ್ತೀವಿ, ಇನ್ನೊಂದು ಕಡೆ ಇಲ್ಲೇ ಭಿಕ್ಷಾಟನೆ, ಬಡತನ, ಹಸಿವು, ಸಂಕಟ ಕಾಣ್ತಾ ಇದ್ದೀವಿ. ಇವೆಲ್ಲ ಗಮನಿಸಿದಾಗ ನಾವು ಮಾಡಿದ್ದ ಮತ್ತು ಮಾಡುವ ತಪ್ಪುಗಳಿಂದಾಗಿ ದೇಶದ ಜನಕ್ಕೆ ಮುಂಬರುವ ಭವಿಷ್ಯದಲ್ಲಿ ಭಾಳ ಕಷ್ಟಗಳು ಬರ್ತಾವೆ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಇದನ್ನು ಈ ದಿಶೆಯಲ್ಲಿ ಸರ್ಕಾರ ಆದರೂ ಸಹಿತ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ, ಯಾಕಂದ್ರೆ ತಾವು ಗಂಟೆ ಮಾಡಿಟ್ಟು ಶ್ರೀಮಂತರಾಗಿ ಕೋಟ್ಯಾಧೀಶರು ಅಬ್ಜಾಧೀಶರಾದ್ರೆ ಈ ಪ್ರಕೃತಿ ಹಾವಳಿಯಿಂದ ಉಳಿತಾರಂತಲ್ಲ, ಪ್ರಕೃತಿ ಹಾವಳಿ ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ. ಯಾಕಂದ್ರೆ ಸಾವಿನಲ್ಲಿ ಸಮಾನತೆ ಇದೆ. ಅಲ್ಲಿ ಒಬ್ಬರು ಶ್ರೀಮಂತ ಬಿಡ್ಬೇಕಂತಿಲ್ಲ, ಬಡವನು ಮೊದಲು ಒಯ್ಬೇಕಂತಿಲ್ಲ. ಒಯ್ದನ ಆ ಸಾವಿಗೆ ಕಾರಣ ಆಗುವಂಥ ಈ ನಿಸರ್ಗದ ಮೇಲಿನ ನಾವು ಏನು ಹಿಡಿತ ಸಾಧಿಸಿ ಕೊಟ್ಟಿದ್ದೀವಿ, ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ಎಲ್ಲಿವರೆಗೆ ಸಿಮೆಂಟೀಕರಣ ನಿಲ್ಲೋದಿಲ್ಲೋ, ಎಲ್ಲಿವರೆಗೆ ಹೊಸ ಹೊಸ ಉದ್ಯೋಗ ಹುಟ್ಟುವುದಿಲ್ಲೋ, ಎಲ್ಲಿವರೆಗೆ ಕೃಷಿಗೆ ಮಾರ್ಕೆಟ್ ಬಂದು ಕೃಷಿ ಪ್ರಧಾನ ದೇಶದಾಗೆ ಕೃಷಿಯ ಉತ್ಪನ್ನಗಳಿಂದ ನಾವು ಬದುಕುವಂಥ ವ್ಯವಸ್ಥೆ ಬರೋದಿಲ್ಲೋ, ಕಾಡುಗಳನ್ನ ನಾವು ಎಲ್ಲಿವರೆಗೆ ಉಳಿಸ್ಕೊಳ್ಳೋದಿಲ್ಲೋ, ಎಲ್ಲಿವರೆಗೆ ನಾವು ಕಡೆಗಿಂದ ಕಿತ್ತು ಹಾಕ್ತಾ ಇರ್ತೀವೋ, ಇದರಿಂದಾಗಿ ಕೆಟ್ಟ ರಿಸಲ್ಟ್ ನಮಗೆ ಬರೋದಂತ ಗ್ಯಾರಂಟಿ ಅಂತೇಳಿ ಇತ್ತೀಚಿನ ಸರ್ವೆಗಳು ಹೇಳ್ತಾ ಇದ್ದಾವೆ. ಮತ್ತು ನಿಸರ್ಗ ಪ್ರಿಯರು ವಿಜ್ಞಾನಿಗಳು ಸಹಿತ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಮೋದಿಯವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇನ್ನುಳಿದ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು, ನೀತಿ ಆಯೋಗ ಮಾಡಿ ಇಂಥ ವಿಷಯಗಳನ್ನು ಚರ್ಚೆ ಮಾಡೋದು ಭಾಳ ಮುಖ್ಯ ಅದ. ನೀತಿ ಆಯೋಗ ಮಾಡಿ ಕೇವಲ ರಾಜಕೀಯ ಮಾಡೋದು, ಮತ್ತೆ ಮಾಡೋದು, ಒಬ್ಬರನ್ನು ಹೊಗಳೋದು, ತೆಗೊಳ್ಳೋದು, ಬೇಕಾದವ್ರು ಹೊಗಳೋದು, ಬೇಡದವ್ರು ತೆಗೊಳ್ಳೋಂಥ ಕೆಲಸ ಆಗಬಾರ್ದಾಗ್ಯದ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಮಳೆ ಅನ್ನುವಂಥದ್ದು ಎಷ್ಟೆಲ್ಲ ಅನಾಹುತಗಳಿಗೆ ಮತ್ತು ಎಷ್ಟೆಲ್ಲ ಬೆಳೆಗಳಿಗೆ ಎಷ್ಟೊಂದು ಬದುಕಿಗೆ ಆಸರದ ಅನ್ನೋದು ನಾವು ತಿಳ್ಕೊಂಡು, ಅದಕ್ಕೆ ಮಳೆಯನ್ನು ಕಂಟ್ರೋಲ್ ಮಾಡೋ ಜೊತೆಗೆ ಮಳೆ ನಿರಂತರವಾಗಿ ಸರಿಯಾಗಿ ಬರುವಂಥದ್ದು, ಮಳೆ ನೀರು ಸರಿಯಾಗಿ ಹರಿದ ಹೋಗುವಂಥದ್ದು, ಭೂಮಿ ಇಂಗುವಂಥದ್ದು ಮಾಡಿದಾಗ ಮಾತ್ರ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಅವ್ರಿಗೆ ಭವಿಷ್ಯದ ಇಲ್ಲಾಂದ್ರೆ ಭವಿಷ್ಯ ಕಾರ್ಗತ್ತರು ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು, ನಮಸ್ಕಾರ.